ಒಂದೊಂದು ಹುಲಿಗೋಸ್ಕರ ಈ NTCA ಜೊತೆಗೆ ಫೈಟ್ ಮಾಡ್ತಾರೆ. ಇದು ಪಟ್ಟಿ ಬೇರೆ, ಇದು ಪಟ್ಟೆ ಬೇರೆ, ಇದು ಪಟ್ಟೆ ಬೇರೆ ಅಂತ. ಒಂದೊಂದು ಹುಲಿನೂ ಇಂಪಾರ್ಟೆಂಟ್. 2 ಹುಲಿ ಸಲುವಾಗಿ ನಾವು 2ನೇ ಸ್ಥಾನಕ್ಕೆ ಬಂದ್ವಿ. ಹಿಂಗಿರುವಂತಹ ಸಂದರ್ಭದಲ್ಲಿ ಎಷ್ಟು ಆ ಒಂದು ಸೋಲಲ್ವಾ ಅದು? ಇಡೀ ಒಂದು ಸೋಲಲ್ವಾ? ಕರ್ನಾಟಕವನ್ನು ಇಡೀ ರಾಷ್ಟ್ರ ನೋಡ್ತಾ ಇದೆ, ಇಡೀ ರಾಷ್ಟ್ರ ಮಾತಾಡ್ತಾ ಇದೆ. ಇದು ನಮ್ಮ ಅರಣ್ಯ ಇಲಾಖೆಯ ಸೋಲು. ನಮ್ಮಲ್ಲಿರುವಂತಹ, ನಂಗೆ ಗೊತ್ತಿಲ್ಲ ಅದು ಏನೇನಿದೆ NTCA ಅಡಿಯಲ್ಲಿ ಈ ಒಂದು ಹುಲಿ ಸಂರಕ್ಷಣಾ ವಿಭಾಗಗಳು ಏನಿವೆ, ಇಲಾಖೆಗಳು ಏನಿವೆ, ಕಾರ್ಯಕ್ರಮ ಎಲ್ಲದ್ರ ಸೋಲಲ್ವಾ ಇದು? ಮೇಡಮ್ ಏನಾಗಿದೆ, ಈಗೇನು ನಮ್ಮ ಜೋಸೆಫ್ ಅವರು ಹೇಳಿದರು, 3 ತಿಂಗಳಿಂದ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ವಾಚರ್ಸ್ಗೆ, ಮತ್ತು ಕೆಲವು ಡ್ರೈವರ್ಗಳಿಗೂ ಕೂಡ ಟೆಂಪ್ರವರಿ ಇದ್ದಾರೆ ಅವರೆಲ್ಲ. ಬಟ್ 15-20 ವರ್ಷದಿಂದ ಅದು ನಡ್ಕೊಂಡು ಬರ್ತಾ ಇದೆ. ನಡ್ಕೊಂಡ್ರೆ ಹಿಂಗೆ ನಡ್ಕೊಂಡು ಬರ್ತಿದೆ. ಆದ್ರೆ ಮೇಡಮ್ ಅದಕ್ಕೆ ಆ ರೀಸನ್ಗೋಸ್ಕರನೇ ಹುಲಿಗಳು ಸತ್ತಿದೆ ಬೇಜವಾಬ್ದಾರಿಯಿಂದ ಅಂತ ಹೇಳೋದು ತಪ್ಪು ಸರ್. ಅಲ್ಲ, ಇಲ್ಲಿ ಕೇಳ್ರಿ ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ನಾನು ಕೂಡ ಹುಲಿ ಸಂರಕ್ಷಿತ ಪ್ರದೇಶದಿಂದ ಬಂದವಳು. ಕಾಳಿ ಅಣಶಿ ರಾಷ್ಟ್ರೀಯ ಉದ್ಯಾನದಿಂದ ಬಂದವಳು ನಾನು. ದಾಂಡೇಲಿ, ನಮ್ಮೂರು ದಾಂಡೇಲಿ, ಪಕ್ಕ ಗಣೇಶ್ ಗುಡಿ, ಜೋಯಿಡಾ ತಾಲೂಕು. ಸರ್, ನಾನು ಜೀವನದಲ್ಲಿ ಒಂದು ಹುಲಿ ನೋಡೀನ್ರಿ ಸರ್, ಝೂ ಅಲ್ಲಿ ಬಿಟ್ಟು. ನಮ್ಮ ಕಾಡಲ್ಲಿ ನೋಡಿರೋ ಹುಲಿ, ಆ ಹುಲಿ ಥರ ಹುಲಿ ಇನ್ನೊಂದು ನೋಡೇ ಇಲ್ಲ ನಾನು. ಝೂ ಅಲ್ಲೂ ನೋಡಿಲ್ಲ. ಅದ್ರ ಮುಖನೇ ಇಷ್ಟು ದಪ್ಪ ಇತ್ತು. ಅದು ಕನಸೋ ನನಸೋ ನನಗೆ ಇನ್ನೂವರೆಗೂ ಅರ್ಥ ಆಗ್ತಿಲ್ಲ. ಐ ವಾಸ್ ಸೋ ಥ್ರಿಲ್ಡ್. ಆಮೇಲೆ ಚಿರತೆ ಮತ್ತು ನಮ್ಮ ಇವು ಯಾವುದು ನಮ್ಮದು ಕಪ್ಪು ಚಿರತೆ ಇವೆಲ್ಲ ನೋಡ್ತಿರ್ತೀವಿ. ಇವೆಲ್ಲ ಕ್ವೈಟ್ ಕಾಮನ್ ನಮಗೆ ಸೈಟಿಂಗ್. ಬಟ್ ಹುಲಿ ಅಷ್ಟು ಥ್ರಿಲ್ ಆದೆ. ನನಗೆ ಗೊತ್ತು ಸರ್, ನಮ್ಮ ಊರಿಗೆ ಹೋದರೆ ಈ ಮರ ಯಾಕೆ ಬಿದ್ದೈತಿ, ಈ ಮರ ಹಿಂಗ್ಯಾಕೆ ಆಗೈತಿ ಅಂತ ನಾನು ಪ್ರತಿ ಸಲ ನೋಡಿ ಬರ್ತೀನಿ. ಅಲ್ಲಿ ಹುಟ್ಟು ಬೆಳೆದವಳು ನನಗೆ. ಸೊ ಪ್ರತಿ ಈ ಥರದ ಕಾಡುಗಳಲ್ಲಿ ಯಾರು ನಡ್ಕೊಂಡು ಹೋಗ್ತಾರಲ್ಲ ಸರ್, ಯಾರು ವಾಚರ್ಸ್ ಇರ್ತಾರಲ್ಲ, ಅವರಿಗೆ ಪ್ರತಿಯೊಂದು ಗೊತ್ತಿರುತ್ತೆ. ಅವ್ರು ಏನು ಹೇಳ್ತಾರೆ ಅಂದರೆ, ಹಿಂಗೆ ವಿಷ ಹಾಕೋದನ್ನು ತಡಿಬೋದಾಗಿತ್ತು. ಯಾಕೆಂದರೆ ಹುಲಿಗಳು ಓಡಾಟ ನಡೆಸ್ತಾ ಇರೋ ಸಂದರ್ಭದಲ್ಲಿ ಈ ಥರದ ಒಂದು ಮಾನವನ ಓಡಾಟವನ್ನು ಸಂಶಯಾಸ್ಪದವಾಗಿ ಆತ ನೋಡ್ತಾನೆ. ನೋಡಿ ಅದಕ್ಕೆ ಬೇಕಾದಂತಹ ಕ್ರಮಗಳಿಗೆ ಹಿರಿಯ ಆಫೀಸರ್ಸ್ಗೆ ಆತ ಹೇಳ್ತಾನೆ. ಓಡಾಡ್ತಾ ಇದ್ದಿದ್ರೆ ಯಾಕೆ ಓಡಾಡಿಲ್ಲ ಅಂದ್ರೆ ಅವನಿಗೂ 3 ತಿಂಗಳಿಂದ ಸಾಕಾಗಿ ದುಡ್ಡು ಕೊಟ್ಟಿಲ್ಲ. ಎಷ್ಟು ಓಡಾಡಿ ಕಾಡಾಡ ಹುಚ್ಚನಾಗತ್ತೆ, ಓಡಾಡ್ತೀವಿ, ಇವ್ರು ದುಡ್ಡು ಕೊಡಲ್ಲ ನಮಗೆ ಅಂತ. ಅಲ್ಲ, ಅವ್ರು ಏನೋ ಹೇಳ್ತಿದಾರೆ, ತಡ್ರಿ ಸರ್, ಅವ್ರು ಮಾತಾಡ್ತಾರೆ ಇಲ್ಲ ಅಂತಿದ್ದಾರೆ. ನಾನು ಕೂಡ ಬಂಡೀಪುರ ನಾಗರಹೊಳಿಗೆ ವಿಸಿಟ್ ಕೊಟ್ಟಿದ್ದೆ. ಅವಾಗ ವಿಸಿಟ್ ಕೊಡೋದು ಬೇಡ ನಾನು ಹೇಳ್ತೇನೆ, ಆನೆ ಕಲ್ ತುಳಿತಕ್ಕೆ ಬಂಡೀಪುರ ಇದರಲ್ಲಿ ಒಂದು ಆಗಿತ್ತು. ನಾನು ಅವ್ರಿಗೆ ವಿಸಿಟ್ ಕೊಟ್ಟಿದ್ದೆ. ಪರಿಹಾರನು ಕೂಡ ನಮ್ಮ ಸರ್ಕಾರದ ಪರವಾಗಿ ನಾನು ಬೇಗ ಅವ್ರು ತಲುಪಿಸೋ ವ್ಯವಸ್ಥೆ ನಾನು ಮಾಡಿದೆ. ಆ ಟೈಮಲ್ಲಿ ಕೆಲವರು ನನಗೆ ಟೀಕೆನೂ ಕೂಡ ಮಾಡಿದ್ರು, ಅಲ್ಲಿ ಭೇಟಿ ಮಾಡಬಾರದು ಈ ಸಂದರ್ಭದಲ್ಲಿ. ಅದು ಲೆಕ್ಕಕ್ಕೆ ಇಡಲು ನಾವು ಒಳ್ಳೆ ಕೆಲಸ ಮಾಡಿದೆ ಅಂತ ಭೇಟಿ ಮಾಡಿದ್ದೆ. ಬಟ್ ಏನಾಗಿದೆ, ಅಲ್ಲಿ ಕೂಡ ನಾನು ಹೇಳಿದ್ರು, ಸಂಬಳ ಕೊಟ್ಟಿಲ್ಲ ಅಥವಾ ಪರ್ಮನೆಂಟ್ ಆಗಿಲ್ಲ ಅಂತೇಳಿ. ಪರ್ಮನೆಂಟ್ ನಮ್ಮನ್ನು ಮಾಡ್ಕೊಳಕ್ಕೆ ನೀವು ಸರ್ಕಾರಕ್ಕೆ ಹೇಳಿದ್ರೆ ಅದು ಒಳ್ಳೇದಾಗುತ್ತೆ ಅಂತೇಳಿ. ಬಟ್ ಈ ಒಂದು ಏನು ನೀವು ತಾವೇನು ಹೇಳ್ತಾ ಇದ್ರಿ, ಈಗ ಅವ್ರು ಸಂಬಳ ಕೊಟ್ಟಿಲ್ಲ, ಆ ಒಂದು ಕಾರಣಕ್ಕೋಸ್ಕರ ಈ ಥರ ಘಟನೆ ಆಯಿತು ಅಂತ. ಬಟ್ ಅದು ನಾನು ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಮೇಡಮ್, ಈಗ ಅಲ್ಲ ಮೇಡಮ್, ವಾಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ವಾಚರ್ಸು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡ ಅಧಿಕಾರಿಗಳು ಅವ್ರನ್ನ ಪ್ರಾಮಾಣಿಕತೆಯ ಪ್ರಶ್ನೆ ಅಲ್ಲ, ಅವ್ರ ಪ್ರಾಮಾಣಿಕತೆಯ ಪ್ರಶ್ನೆ ಇಲ್ಲಿ ಬರಲ್ಲ. ಇಲ್ಲಿ ಬರುವಂತಹ ಪ್ರಶ್ನೆ ಒಂದು ನಿರಾಸಕ್ತಿ. ಯಾವತ್ತೇ ಆಗಲಿ, ನಾನು ದುಡಿತಿರೋದು ಯಾಕಪ್ಪ, ನಾನು ಇಷ್ಟು ಕಷ್ಟಪಟ್ಟು ಕಾಡು ಮೇಡು ಅಲಿದ್ರೂ ಕೂಡ ನನಗೆ ಜೀವನವನ್ನು ನಿಭಾಯಿಸೋದಕ್ಕೆ ನನಗೆ ಸಂಬಳ ಸಿಗಲ್ಲ, PFI ಸಿಗಲ್ಲ, ESI ಕೊಡಲ್ಲ. ಯಾರೋ ನನ್ನ ಜನ ಯಾರೋ ಸತ್ತೋದ್ರಂತೆ, ಅವ್ರಿಗೆ ಸರಿಯಾದಂತಹ ಒಂದು ಇದಾಗಿಲ್ಲ. ಸೊ ಇಂತಹ ಸಂದರ್ಭದಲ್ಲಿ ನಿರಾಸಕ್ತಿ ಬೆಳೆಯುತ್ತೆ. ಏನಾಗಿದೆ, ಯಾರೋ ಒಬ್ಬೊಬ್ರು ಇದ್ದಾರೆ, ಇಬ್ಬಿಬ್ರು ಇದ್ದಾರೆ, ನಾನು ನೋಡಿದೆ ಅಲ್ಲಿ ಅಬ್ಸರ್ವ್ ಮಾಡಿ. ಅವರ ಒಂದು ಇದರಿಂದ ಬೇಜವಾಬ್ದಾರಿಯಿಂದ ಆಗಿರ್ಬೋದು. ನೀವು ಏನು ಮಾತಾಡಬೇಕಿತ್ತು ಇವತ್ತು ಅಂತಂದರೆ, ಹೌದು ನಮ್ಮದು ತಪ್ಪಾಗಿದೆ, 3 ತಿಂಗಳಿಂದ ನಾವು ಸರಿಯಾಗಿ ಇದನ್ನು ಏನೂ ಮಾಡೋಕ್ಕೆ ಹೋಗಿಲ್ಲ, ಈ ಗುತ್ತಿಗೆನ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಿಲ್ಲ, ಈ ಗುತ್ತಿಗೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಫರ್ದರ್ ಡೆವಲಪ್ಮೆಂಟ್ಸ್ ಆಗಿಲ್ಲ, ನಾವು ಅದನ್ನು ಸರಿ ಮಾಡಬೇಕಾಗಿತ್ತು. ಮತ್ತು ಅರಣ್ಯ ಇಲಾಖೆಯಲ್ಲಿ ಸಿಬ್ಬಂದಿಗಳಿಗೆ ಸಂಬಳದ ವಿಚಾರದಲ್ಲಿ ನಾವೇನು ಲೋಪ ಮಾಡ್ತಾ ಇದ್ದೀವಿ ಅದನ್ನು ಸರ್, ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂತಹ ಜನನ ಚೆನ್ನಾಗಿ ಇಟ್ಕೋಬೇಕು ಸರ್. ಮೇಡಮ್ ಏನಾಗಿದೆ, ಆ್ಯಕ್ಚುಲಿ ಅಲ್ಲಿ ಘಟನೆಗಳು ನಮಗೆ ಇಲ್ಲಿವರೆಗೂ ನೀವೇನು ಹೇಳಿದ್ರಿ ಆ ಮಾಹಿತಿನೇ ಇಲ್ಲ. ಆಕ್ಚುಲಿ ನಮಗೂ ಕೂಡ ಇಲ್ಲ. PCC ಕೂಡ ನಾನು ಮಾತಾಡಿದೆ, ಅವರು ಕೂಡ ಏನ್ ಮೇಡಮ್ ಇಲ್ಲ. ಆದರೆ ದೊಡ್ಡ ಅಧಿಕಾರಿಗಳು ಗಮನಕ್ಕೆ ತರಬೇಕಾಗಿತ್ತು. ಇಲ್ಲಿ ಏನು PCC ಇವರೆಲ್ಲ ಏನಿದ್ದಾರೆ ನಮ್ಮ ಅಲ್ಲ ನಾನು ಅದನ್ನೆಲ್ಲರೂ ಹೇಳ್ತಾ ಇರೋದು, ಅಧಿಕಾರಿಗಳು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿ PCC ಅವರಿಗೆ ಇವರಿಗೆಲ್ಲ ಇನ್ಫಾರ್ಮ್ ಮಾಡ್ಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀನಿ.
ನಮ್ಮ ಅಧಿಕಾರಿಗಳು ಸರ್ correct ಆಗಿ PCCF ಮಾಡಿದ್ದಾರೆ ಏನ್ರಿ ಸರ್, ಅಂತ ನಾನು ಹೇಳ್ತೀನಿ. ನೀವು DCF ಆಫೀಸ್ ಮುಂದೆನೆ ಪ್ರತಿಭಟನೆ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಮಾಡಿದ್ದಾರೆ ಮೇಡಮ್, ಆ ಕಡೆ ಮಾಡಿದ್ದಾರೆ. ಬಟ್ ಇಲ್ಲಿ ಹೆಡ್ ಆಫೀಸ್ ಮಲ್ಲೇಶ್ವರಂ ಅಲ್ಲಿ ಇದೆ. ಅಲ್ಲಿಗೆ ಬರ್ಬೇಕಾಯ್ತಾ? ಅಯ್ಯೋ, ಅಧಿಕಾರಿಗಳಿಗೆ ಅರಣ್ಯ ಮಂತ್ರಿಗಳಿಗೆ ಇಲಾಖೆಯ ಸಿಬ್ಬಂದಿಗಳು ಯಾರ್ಯಾರು ಗುತ್ತಿಗೆ ಮೇಲೆ ಕೆಲಸ ಮಾಡ್ತಾ ಇದ್ರು, ಯಾರಿಗಾದ್ರೂ ನಿಮ್ಗೆ ಸಂಬಳ ಸಿಕ್ಕಿಲ್ಲ ಅಂದ್ರೆ ಡೈರೆಕ್ಟ್ ಈಶ್ವರ್ ಖಂಡ್ರೆ ಆಫೀಸ್ ಮುಂದೆ ಬಂದು ಪ್ರತಿಭಟನೆ ಮಾಡಿ. ಅದಕ್ಕೆಲ್ಲ ಕಚೇರಿ ಕೂಡ ಇದೆ, ನಮ್ಮ ಏನ್ರಿ PCCF ಸರ್ ಕಚೇರಿ ಕೂಡ ಇದು ಇದೆ. ಏನ್ ಅಲ್ಲಿ ಕೂಡ ಗೊತ್ತಾ? ಇದು ನಮಗೂ ಇದನ್ನ ಕೂಡ ಏನಂತಾರಂದ್ರೆ ನಮ್ಮ ನಂಬರ್ ಕೂಡ ಇದೆ, ನಿಮ್ ನಮ್ಮ system- ನಂಬರ್ ಕೂಡ ಇದೆ, ವೈಲ್ಡ್ ಲೈಫ್ ಯಾಕಂದ್ರೆ ಮೆಂಬರ್ಸ್ ನಿಮ್ದು ನಂಬರ್ system ಇದೆ, ಸರಿ ಇಲ್ಲ ಯಾರಿಗೂ ಸರ್. ಕೂಡ ಮಾಹಿತಿ ಇದನ್ನೇ ಸಿಸ್ಟಮ್ ಸರಿ ಇಲ್ಲ ಅನ್ನೋದು. ಅಲ್ಲೆಲ್ಲೋ ಬಂಡೀಪುರದಲ್ಲಿ ಕಾಡಿನಲ್ಲಿರೋರು ಬಂದು ನಮ್ಮ ಆಫೀಸ್ ಮುಂದೆ ಪ್ರತಿಭಟನೆ ಮಾಡ್ಬೇಕಂತ ಹೇಳೋದು ಎಂತ ಬೇಜವಾಬ್ದಾರಿ ಹೇಳಿಕೆ ಗೊತ್ತಾ ನಿಮ್ಗೆ? ಅಲ್ಲ ಮೇಡಮ್, ನಾನು ಹೇಳ್ತಾರೆ ನಮಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಅಂತ. ಏನ್ ಕಾಮಿಡಿ ಮಾಡ್ತೀರಿ? ಅಲ್ಲಿ ನಿಮ್ಗೆ ಏನಾಗಿದೆ ಅಲ್ಲಿ ಮಾಹಿತಿ ಇಲ್ಲ ಅಂದ್ರೆ ಎದಕ್ಕದಿರಿ ಸರ್ ನೀವು? ಏನ್ ಮೇಡಮ್? ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಎದಕ್ಕಿದಿರಿ? ಆಫೀಸ್ ಬಂದ್ ಮಾಡ್ರಿ, ಯಾಕಂದ್ರೆ ನಿಮ್ಗೆ ಮಾಹಿತಿ ಇಲ್ಲಿ ಬರ್ತಿಲ್ಲ ಅಲ್ಲ, ಅಲ್ಲ ಮತ್ತೆ ಮೇಡಮ್, ನಾವು ಎದಕ್ಕದಿರಿ? ಮಾಹಿತಿ ಬಂದ ತಕ್ಷಣ ನಾವು ಹೋಗ್ಲಿ ಬಿಡ್ರಿ, that ತನಿಖೆ is not ಮಾಡಲಿಕ್ಕೆ the point, NTCA ನಾವು ಒಂದು 5 ಜನ ತಂಡವನ್ನು ನಾವು ರಚನೆ ಮಾಡಿದ್ದೀವಿ. ಅವ್ರ ಕೆಲಸ ಅವ್ರು ಮಾಡ್ತಾ, ಈಗ ಆಲ್ರೆಡಿ ಶವ ಪರೀಕ್ಷೆ ಆಗಿದೆ. ನಿನ್ನೆ ಒಂದು ತಾಯಿದು ಏನು ಹುಲಿ ತಾಯಿದು ಒಂದು ಪೋಸ್ಟ್ ಮಾರ್ಟಮ್ ಆಗಿದೆ. ಇವತ್ತು 4 ಮರಿದು ಇವತ್ತು ಪೋಸ್ಟ್ ಮಾರ್ಟಮ್ ಮಾಡ್ತಾ ಇದ್ದಾರೆ. ನಾವು ವಿಸಿಟ್ ಕೊಡೋಣ ಅಂತ ಇದ್ದೆ ಆ್ಯಕ್ಚುಲಿ, ಇವತ್ತು ಬೇಡ ಅಂತ ಹೇಳಿ ಅವರು ನಮಗೆ ಇವತ್ತು ಬಲೀಶ್ ಅವರೇ, ವೈಲ್ಡ್ ಲೈಫ್ ಗವರ್ನೆನ್ಸ್ ಬಗ್ಗೆ ಭಾಳಷ್ಟು ಪ್ರಶ್ನೆಗಳು ಈಗ ಹೇಳ್ತಾ ಇದ್ದಾವೆ. ಇಂಥ ಘಟನೆಗಳು ನಡೆದಾಗಲೇ ನಾವು ಕೂಡ ಎಚ್ಚೆತ್ಕೊಳ್ಳೋದು. ಯಾಕೆಂದರೆ ನಾವು ಡೇ ಟು ಡೇ ಬೇಸಿಸಲ್ಲಿ ಏನು ನಡೀತಾ ಇದೆ, ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಯಾವಾಗ ನಾವು ಎಚ್ಚೆತ್ಕೊಳ್ತೀವಂದರೆ ಇಂಥ ಘಟನೆಗಳು ನಡೆದಂಥ ಸಂದರ್ಭದಲ್ಲೇ. ಸೊ ಈಗ ಯಾರಿಗೆ ಅಕೌಂಟಬಿಲಿಟಿ ಸರ್? ಇದು ಯಾರ ಅಕೌಂಟಬಿಲಿಟಿ, ಯಾರು ಜವಾಬ್ದಾರ, ಇದು ಹೊಣೆ ಯಾರು ಹೊರಬೇಕೀಗ? ಮೇಡಮ್, ಒಬ್ಬರು ದಕ್ಷ ಅಧಿಕಾರಿಗಳಿದ್ರು, ಏಡುಕೊಂಡಲು ಅಂತ. ಹೇಳ್ಕೊಂಡಲ್ಲ, ಅವರಿದ್ದಾಗ ಎಮ್ಮೆ ಮಿಲ್ಸ್ನ ಟೈಗರ್ ರಿಸರ್ವ್ ಮಾಡೋದಕ್ಕೆ ತುಂಬಾ ಶ್ರಮ ಹೌದೌದೌದು ಕೆಲಸ ಮಾಡೋ ವ್ಯಕ್ತಿ. ಅವರ ನಂತರ ಸಂತೋಷ್ ಅಂತ ಬಂದ್ರು. ಅವರು ನಾನು ಆ ಸುದ್ದಿಗಳನ್ನ ಬಹಳ ಓದಿದ್ದೀನಿ. ಯಾಕೆ ಅಂದ್ರೆ ಅವರು ಏಡುಕೊಂಡಲು ಎಲ್ಲರನ್ನು ಕೂರಿಸಿ ಹಂಗಾಗಲ್ಲ, ಹಿಂಗಾಗಲ್ಲ, ಹಂಗಾಗತ್ತೆ, ಏನೂ ಆಗಲ್ಲ ಅಂತ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋಂಥ ವರದಿನ ನಾನು ಓದಿರೋ ನೆನಪು ನನಗೆ. ಹೇಳಿ ಸರ್. ಅವರಿದ್ದಾಗ ಗಣನೆಗೆ ತಗೊಂಡು ಎಲ್ಲ ಕೆಲಸ ಮಾಡೋರು. ನಾನು ಡಿಪಾರ್ಟ್ಮೆಂಟ್ ವಿರುದ್ಧ ಮಾತಾಡ್ತಾ ಇಲ್ಲ. ಅದಾದ್ಮೇಲೆ ಸಂತೋಷ್ ಅಂತ ಬಂದ್ರು, ಅವರು ಸಾಕಷ್ಟು ಪ್ರಯತ್ನ ಮಾಡಿದ್ರು. ಅದಾದ್ಮೇಲೆ ಕೊಂಡಿ ಎಲ್ಲೋ ಕಳ್ಚೋಯ್ತು. ಈಗ ಏನಾಗುತ್ತೆ ಅಂತಂದರೆ, ರಾಜಕಾರಣಿಗಳು ಇಂಥ ಜಾಗದಲ್ಲಿ ಸೂಕ್ಷ್ಮ ವಲಯದಲ್ಲಿ ಭೇಟಿ ಕೊಡೋದೇ ಇಲ್ಲ. ಎಲ್ಲರಿಗೂ ಕಬಿನಿ ಬೇಕು, ಮೋಜು ಮಸ್ತಿ ಬೇಕು. ಎಲ್ಲ ರಾಜಕಾರಣಿಗಳು, ಎಲ್ಲ ಆಫೀಸರ್ಸು ಅಲ್ಲೇ ಬರ್ತಾರೆ. ಇಂಥ ಜಾಗದಲ್ಲಿ ಯಾರು ಕಾನ್ಸಂಟ್ರೇಷನ್ ಮಾಡೋದೇ ಇಲ್ಲ. ನಮಗೆ ಚಾಮರಾಜನಗರದಲ್ಲಿ 3ನೇ ಟೈಗರ್ ರಿಸರ್ವ್ ಇದು. ಇದಾಗೋದಕ್ಕೆ ಇನ್ನು ಮೀನ ಮೇಷಗಳು ಅದು ಡಿಪಾರ್ಟ್ಮೆಂಟ್ ಲೆವೆಲಲ್ಲೇ ಆಗ್ತಾ ಇದೆ, ಇನ್ನು ಮಿನಿಸ್ಟ್ರಿ ಲೆವೆಲಲ್ಲೇ ಇದೆ. ಅದಾಗಲಿಲ್ಲ. ಎರಡನೇದು, ನಮ್ಮ STPF ಅಂತ ಒಂದು ಸ್ಟೇಟಲ್ಲಿ ಒಂದಿತ್ತು, ಸ್ಟೇಟ್ ಟೈಗರ್ ಟಾಸ್ಕ್ ಫೋರ್ಸ್ ಅಂತ ಯಾವುದೋ ಒಂದು ಮಾಡಿದ್ರು. ಸ್ಪೆಷಲ್ ಟೈಗರ್ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಅದಕ್ಕೂ ಬೆನ್ಮೂಳೆ ಮುರಿದೋದಂಗೆ ಆಗೋಗಿದೆ. ಅದಿದೆ ಅಂದರೆ ಇದ್ದಂಗಿದೆ, ಸತ್ತಂಗಿದೆ. ಇದ್ದಂಗೂ ಇದೆ, ಸತ್ತಂಗೂ ಇದೆ. ಅದು ಅದ್ರ ಕೆಲಸ ಏನು ಸರ್, ಏನು ಮಾಡುತ್ತೆ ಮೇಡಮ್? ಸ್ಪೆಷಲ್ ಟೈಗರ್ ಟಾಸ್ಕ್ ಫೋರ್ಸ್ ಅವ್ರದ್ದು ಏನಂತಂದರೆ, ರ್ಯಾಂಪ್ ಆ್ಯಂಡ್ ಪೋಚಿಂಗ್ನ ಇದು ಮಾಡ್ತಾರೆ, ಏನು ಪ್ಯಾಟ್ರೋಲ್ ಮಾಡ್ತಾರೆ. ಎಲ್ಲಾರು ಏನಾರು ತೊಂದರೆ ಇದೆಯಾ, ಅದೇ ಇಲ್ಲ, ಆ ಸಿಸ್ಟಮೇ ಇಲ್ಲ ನಮ್ಮಲ್ಲಿ. ಯಾವುದೋ ಜೋಸಫ್ ಅವರು ಹೇಳಿದಾಗೆ ಯಾವ್ದಾರ ಪ್ರೈವೇಟ್ ಏಜೆನ್ಸಿ ಬಂದಿದೆ.